ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದಲ್ಲೊಂದು ಡಿಸೆಂಬರ್ ಕ್ರಾಂತಿ ನಡೆದು ಹೋಗುತ್ತೆ. ಡಿಸೆಂಬರ್ 19ನೇ ತಾರೀಕು ಆ ಫೈಲ್ಸ್ ಬಿಡುಗಡೆ ಆದ ಕೂಡಲೇ ಭಾರತದ ಪ್ರಧಾನಿ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಹಾಗೆ ರಾಜೀನಾಮೆ ಕೊಡದೆ ಅವರಿಗೆ ಬೇರೆ ದಾರಿ ಇರೋದಿಲ್ಲ. ಅದಾದ ನಂತರ ಅವರು ಪ್ರಧಾನಿ ಆಗ್ತಾರೆ, ಇವರು ಪ್ರಧಾನಿ ಆಗ್ತಾರೆ, ಮಹಾರಾಷ್ಟ್ರದವರೊಬ್ಬರು ಪ್ರಧಾನಿ ಆಗ್ತಾರೆ. ಇಂಥ ಮಾತುಗಳು ಇತ್ತೀಚೆಗೆ ವಿಪರೀತ ಕೇಳಿ ಬರ್ತಾ ಇತ್ತು. ಇನ್ನು ಈಗ ಆ ಫೈಲ್ಸ್ ಏನೋ ಬಿಡುಗಡೆ ಆಗಿವೆ. ಹಾಗಾದ್ರೆ ಅದರಲ್ಲಿ ಏನಿದೆ? ಇಷ್ಟಕ್ಕೂ ಯಾವುದು ಆ ರಾಜಕೀಯ ತಲ್ಲಣವನ್ನ ಸೃಷ್ಟಿ ಮಾಡಿದ್ದ ಮತ್ತು ಕೆಲವರ ಬಾಯಿಗೆ ನಿರಂತರ ಆಹಾರವನ್ನು ಒದಗಿಸಿದ್ದ ಫೈಲು? ಬನ್ನಿ ನೋಡೋಣ. ಗೆಳೆಯರೆ, ಎಪ್ಸ್ಟೀನ್ ಫೈಲ್ಸ್ ಇತ್ತೀಚೆಗೆ ಅಮೆರಿಕಾದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದ ಫೈಲ್ಸ್. ಅದು ಬಿಡುಗಡೆ ಆದ್ರೆ ಭಾರತದಲ್ಲೊಂದು ದೊಡ್ಡ ಕ್ರಾಂತಿ ನಡೆದು ಹೋಗುತ್ತೆ ಅಂತ ಇಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಎಳೆದು ತಂದ್ರು. ಡಿಸೆಂಬರ್ 19ಕ್ಕೆ ಪ್ರಧಾನಿ ಮೋದಿ ಕುರ್ಚಿ ಕಳ್ಕೋತಾರೆ. ಅದಾದ ಮೇಲೆ ಮಹಾರಾಷ್ಟ್ರದವರೊಬ್ಬರು ಭಾರತದ ಪ್ರಧಾನಿ ಆಗ್ತಾರೆ ಅಂತ ಹೇಳಿದ್ರು. ಆತ ಯಾರು ಮಹಾರಾಷ್ಟ್ರದ ನಾಯಕ ಅನ್ನೋದನ್ನ ಹೇಳಿರಲಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರೋದು ಗಡ್ಕರಿ ಬಗ್ಗೆ ಅನ್ನೋದು ಬಹುತೇಕರಿಗೆ ಅರ್ಥ ಆಗ್ತಾ ಇತ್ತು. ಈ ಹಿಂದೆ ಕೂಡ ಅಮೆರಿಕದ CIA ಭಾರತದಲ್ಲಿ ಪ್ರಧಾನಿಯನ್ನ ಬದಲಾಯಿಸೋದಕ್ಕೆ ಸಂಚು ನಡೆಸಿದೆ ಅನ್ನೋ ಆರೋಪಗಳು, ಗುಮಾನಿಗಳು, ಗಾಸಿಪ್ಪುಗಳು ಕೇಳಿಬಂದಾಗ ಪ್ರಧಾನಿಯ ಕುರ್ಚಿಯ ಅಲುಗಾಟದ ಹಿಂದೆ ಗಡ್ಕರಿ ಅವರ ಹೆಸರೇ ಕೇಳಿಬಂದಿತ್ತು. ಆದರೆ ಅಂಥದ್ದೇನೂ ಆಗಲಿಲ್ಲ. ಬದಲಿಗೆ ಪೀಟರ್ ನೆವೆರೋ ಅನ್ನೋ ಅಮೆರಿಕದ ಆರ್ಥಿಕ ಸಲಹೆಗಾರನೊಬ್ಬ ಭಾರತದಲ್ಲಿ ರಷ್ಯಾ ಪೆಟ್ರೋಲ್ ಖರೀದಿಯ ಲಾಭವನ್ನ ಅಲ್ಲಿನ ಬ್ರಾಹ್ಮಣರು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಗಡ್ಕರಿ ಕಡೆ ಬೆರಳು ತೋರಿದ್ದ. ಅಲ್ಲಿಗೆ ಅಮೆರಿಕ ಹಾಗೂ ಗಡ್ಕರಿಯ ನಡುವೆ ಏನೋ ಅಕ್ರಮ ಲಿಂಕುಗಳಿವೆ ಅನ್ನೋ ಗುಮಾನಿಗೆ ಕೂಡ ಒಂದು ತೆರೆ ಬಿತ್ತು. ಅಕಸ್ಮಾತ್ ಹಾಗೇನಾದ್ರೂ ಇದ್ದಿದ್ದಿದ್ರೆ ಅಮೆರಿಕದ ಅಡ್ವೈಸರ್ ಒಬ್ಬ ಹಾಗೆ ನೇರವಾಗಿ ಗಡ್ಕರಿಯ ಕಡೆ ಬೆಟ್ಟು ಮಾಡಿ ಮಾತಾಡ್ತಾ ಇರಲಿಲ್ಲ. ಆತ ಈ ಮಾತು ಹೇಳಿದ ನಂತರವೇ ಭಾರತದಲ್ಲಿ ಗಡ್ಕರಿ ಮಕ್ಕಳ ಎಥನಾಲ್ ವ್ಯಾಪಾರದ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ದು. ಅದೆಲ್ಲ ಒಂದು ಕಡೆ ಇರಲಿ. ಈಗ ಈ ಎಪ್ಸ್ಟೀನ್ ಫೈಲ್ ಬಿಡುಗಡೆ ಆದರೆ ಕೆಲವರಿಗೆ ಫೈಲ್ಸ್ ಶುರುವಾಗುತ್ತೆ ಅಂತ ಒಂದು ಸುದ್ದಿ ಇತ್ತೀಚೆಗೆ ಭಾರಿ ಓಡಾಡೋದಕ್ಕೆ ಶುರುವಾಗಿತ್ತು. ಆ ಫೈಲ್ಸ್ ಕಡೆಗೂ ಬಿಡುಗಡೆ ಆಗಿವೆ. ಗೆಳೆಯರೆ, ಎಪ್ಸ್ಟೀನ್, ಜೆಫ್ರಿ ಎಪ್ಸ್ಟೀನ್ ಅನ್ನೋನು ಅಮೆರಿಕದ ಒಬ್ಬ ವ್ಯಾಪಾರೋದ್ಯಮಿ, ಸೆಲೆಬ್ರಿಟಿ ಹಾಗೂ ತುಂಬಾ ಪ್ರಭಾವಿ ವ್ಯಕ್ತಿ. ಅಲ್ಲಿನ ಶ್ರೀಮಂತ ವಲಯದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದವನು. ಅಮೆರಿಕದ ರಾಜಕಾರಣಿಗಳು, ವ್ಯಾಪಾರೋದ್ಯಮಿಗಳು, ಇಂಟೆಲೆಕ್ಚುಯಲ್ಸ್, ಬ್ಯೂರೋಕ್ರಾಟ್ಸ್, ಪತ್ರಕರ್ತರು, ನೊಬೆಲ್ ಪ್ರಶಸ್ತಿ ವಿಜೇತರು, ನಟರು, ಹೀಗೆ ನಾನಾ ವರ್ಗಗಳ ಜೊತೆ ಅತ್ಯಂತ ಗಾಢವಾದ ಸಂಪರ್ಕವನ್ನ ಇಟ್ಕೊಂಡಿದ್ದ, ನಾನಾ ದೇಶಗಳಲ್ಲಿ ತನ್ನ ನೆಟ್ವರ್ಕ್ ಅನ್ನ ವಿಸ್ತರಿಸಿಕೊಂಡಿದ್ದ ಪ್ರಭಾವಿ ಅಮೆರಿಕನ್. ಒಂದು ಕಾಲಕ್ಕೆ ಡೊನಾಲ್ಡ್ ಟ್ರಂಪ್ ಜೊತೆ ಎಪ್ಸ್ಟೀನ್ಗೆ ಅತ್ಯಾಪ್ತ ಸಂಬಂಧಗಳು, ಸ್ನೇಹಗಳು ಇದ್ವು. ಇಂಥ ಎಪ್ಸ್ಟೀನ್ ವಿರುದ್ಧ ಲೈಂಗಿಕ ಶೋಷಣೆಯ ಆರೋಪಗಳು ಕೇಳಿಬಂದವು. ಸೆಕ್ಸ್ ಟ್ರಾಫಿಕಿಂಗ್, ವೇಶ್ಯಾವಾಟಿಕೆ, ಅದರಲ್ಲೂ ಸೆಲೆಬ್ರಿಟಿಗಳ ಸೇವೆಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಇವನು ಸರಬರಾಜು ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಇವನ ಮೇಲೆ ಬಂತು. ಫ್ಲೋರಿಡಾ, ನ್ಯೂಯಾರ್ಕ್, ನ್ಯೂ ಮೆಕ್ಸಿಕೋ, ಲಿಟಲ್ ಸೇಂಟ್ ಜಾನ್ಸ್ ಐಲ್ಯಾಂಡ್ ಮುಂತಾದ ಕಡೆಗಳಲ್ಲಿ ಐಷಾರಾಮಿ ವಸತಿಗಳನ್ನು ಹೊಂದಿದ್ದ ಈ ಎಪ್ಸ್ಟೀನ್ ಅಲ್ಲಿ ಪೇಜ್ 3 ಪಾರ್ಟಿಗಳನ್ನು ಅರೇಂಜ್ ಮಾಡ್ತಾ ಇದ್ದ. ಹಾಗೆ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ವ್ಯಾಪಾರೋದ್ಯಮಿಗಳಿಗೆ ಪ್ರತ್ಯೇಕ ಐಸೋಲೇಟೆಡ್ ಪಾರ್ಟಿಗಳನ್ನು ಕೂಡ ಅರೇಂಜ್ ಮಾಡಿ ಅವರ ಅಗತ್ಯಗಳನ್ನು ಪೂರೈಸ್ತಾ ಇದ್ದ ಅನ್ನೋ ಆರೋಪಗಳು ಇವನ ವಿರುದ್ಧ ಕೇಳಿಬಂದವು. 2008ರಲ್ಲಿ ಇವನು ವಿಮೆನ್ ಟ್ರಾಫಿಕಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗ್ತಾನೆ. ಆನಂತರ ಬಿಡುಗಡೆ ಆದವನನ್ನ ಮತ್ತೆ 2019ರಲ್ಲಿ ಇದೇ ಥರದ ಆರೋಪ ಹಾಗೂ ಅಪ್ರಾಪ್ತ ಮಕ್ಕಳನ್ನ ಸರಬರಾಜು ಮಾಡ್ತಾ ಇದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಲಾಗುತ್ತೆ. ಹಾಗೆ ಅರೆಸ್ಟ್ ಆದವನು ಮತ್ತೆ ಜೈಲಿಂದ ಅವನು ಹೊರಗೆ ಬರಲೇ ಇಲ್ಲ. ಜೈಲಲ್ಲಿರುವಾಗಲೇ ಅವನು ಅತ್ಯಂತ ಅನುಮಾನಾಸ್ಪದವಾಗಿ ಸಾವಿಗೀಡಾದ. ಅವನ ಸಾವಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಅಮೆರಿಕದ ಸರ್ಕಾರ ಹೇಳ್ತು. ಆದರೆ ಹೇಗೆ, ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಗೆಳೆಯರೆ, ಅಮೆರಿಕದ ಜೈಲುಗಳು ಏಷ್ಯಾದ ಜೈಲುಗಳ ಹಾಗಲ್ಲ. ಅಲ್ಲಿ ಪ್ರತಿಯೊಬ್ಬ ಖೈದಿಯ ಚಲನವಲನಗಳನ್ನು ಗಮನಿಸಲಾಗ್ತಾ ಇರತ್ತೆ. ಪ್ರತಿ ಬ್ಯಾರಕಲ್ಲೂ CCTVಗಳಿರುತ್ತವೆ. ಇವನ ಸೆಲ್ಲಲ್ಲಿ ಕೂಡ CC ಕ್ಯಾಮರಾಗಳಿದ್ವು. ಆದರೆ ಅವು ಇವನು ಆತ್ಮಹತ್ಯೆ ಮಾಡಿಕೊಳ್ಳೋ ದಿನಾನೇ ಕೆಟ್ಟು ಹೋಗಿದ್ವು. ಇವನ ಕಾವಲಿಗೆ ನಿಂತಿದ್ದ ಭದ್ರತಾ ಸಿಬ್ಬಂದಿ ಕೂಡ ಆ ದಿನಾನೇ ಸಿಕ್ಕಾಪಟ್ಟೆ ನಿದ್ರೆಗೆ ಜಾರಿದ್ರು ಮತ್ತು ಅವತ್ತೇ ಇವನು ಆತ್ಮಹತ್ಯೆ ಕೂಡ ಮಾಡಿಕೊಂಡ. ಹೀಗಾಗಿ ಇವನ ಸಾವಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಯಿತು. ಇವನ ಸೆಲೆಬ್ರಿಟಿ ಕಾಂಟ್ಯಾಕ್ಟ್ಗಳು ಹಾಗೂ ಇವನ ದಂಧೆಗಳು ಇವನನ್ನ ಜೈಲಲ್ಲಿ ಕೊಲೆ ಮಾಡಿಸಿವೆ ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದ್ರು. ಯಾರದ್ದೋ ಹೆಸರು ಹೊರಬಾರದ ಹಾಗೆ ಶಾಶ್ವತವಾಗಿ ಇವನ ಬಾಯಿ ಮುಚ್ಚಿಸಲಾಯಿತು ಅಂತ ಜನ ಹೇಳಿದ್ರು. ಎಪ್ಸ್ಟೀನ್ ಸಾವಿನೊಂದಿಗೆ ಅವನ ಮೇಲಿದ್ದ ಆರೋಪಗಳ ತನಿಖೆ ಕೂಡ ನಿಂತೋಯ್ತು.
ಅವನೇ ಸತ್ತೋದ ಅಂದಮೇಲೆ ತನಿಖೆ ಇನ್ಯಾಕೆ ಮಾಡ್ತಾರೆ, ಯಾರ ವಿರುದ್ಧ ಮಾಡ್ತಾರೆ? ಆದರೆ ಜನರ ಮನಸ್ಸಲ್ಲಿ ಬೇರು ಬಿಟ್ಟ ಭಾವನೆ, ಅನುಮಾನಗಳು ಅವೆಲ್ಲ ಇದ್ವಲ್ಲ, ಅವು ಹಾಗೆ ಉಳ್ಕೊಂಡು ಅಲ್ಲಿ ಎಪ್ಸ್ಟೀನ್ ಸಾವಿಗೀಡಾದ ನಂತರ ಕೂಡ ಅವನ ಜೊತೆ ಯಾರು ಸಂಪರ್ಕದಲ್ಲಿದ್ರು, ಅವನ ಗಿರಾಕಿಗಳು ಯಾರಾಗಿದ್ರು, ಅವನು ಯಾರಿಗೆ ಅಪ್ರಾಪ್ತ ಬಾಲಕಿಯರನ್ನ ಸರಬರಾಜು ಮಾಡಿದ್ದ, ಆ ಟ್ರಾಫಿಕಿಂಗ್ ಅಲ್ಲಿ ಇನ್ನೂ ಯಾರ ಹೆಸರುಗಳಿದ್ವು ಅನ್ನೋದನ್ನ ಬಹಿರಂಗಪಡಿಸಬೇಕು ಅಂತ ಜನ ಪಟ್ಟು ಹಿಡಿದ್ರು. ಹೀಗಾಗಿ ಮೊನ್ನೆ ಅಮೆರಿಕದ ಸರ್ಕಾರ ಅಲ್ಲಿನ ಪಾರ್ಲಿಮೆಂಟ್ ಅಂದರೆ ಕಾಂಗ್ರೆಸ್ ಅಲ್ಲಿ ಒಂದು ಬಿಲ್ ಕೂಡ ಪಾಸ್ ಮಾಡ್ತು. ಅದರ ಹೆಸರು ಎಪ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್. ಇದರ ಪ್ರಕಾರ ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಅಂದರೆ ತನಿಖಾ ಏಜೆನ್ಸಿಗಳು ಅವನ ಬಗ್ಗೆ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಮತ್ತು ಅವನನ್ನು ಬಂಧಿಸುವಾಗ ಹಾಗೂ ಬಂಧಿಸಿದ ನಂತರ ಕಲೆಕ್ಟ್ ಮಾಡಿದ್ದ ಎಲ್ಲ ದಾಖಲೆಗಳನ್ನು ಜನರ ಮುಂದಿಡಬೇಕು ಅಂತ ಆ ಬಿಲ್ ಹೇಳುತ್ತೆ. ಪಾರದರ್ಶಕತೆಯನ್ನು ತರುವ ಸಲುವಾಗಿ ಜಾರಿಗೆ ತಂದ ಕಾಯ್ದೆ ಇದು. ಅದರಂತೆ ಡಿಸೆಂಬರ್ 19 ಒಳಗೆ ಎಪ್ಸ್ಟೀನ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅಂತ ಹೇಳಲಾಯಿತು. ಹೀಗಾಗಿನೇ ಭಾರತದಲ್ಲಿ ಡಿಸೆಂಬರ್ ಕ್ರಾಂತಿ ಆಗತ್ತೆ ಅಂತ ಕೆಲವರು ಮಾತಾಡೋದಕ್ಕೆ ಶುರು ಮಾಡಿದ್ದು. ಗೆಳೆಯರೆ, ಇಲ್ಲಿ ಭಾರತದ ಮಟ್ಟಿಗೆ ಎಪ್ಸ್ಟೀನ್ ಪ್ರಕರಣದಲ್ಲಿ ಕೇಳಿಬಂದ 3 ಪ್ರಮುಖ ಹೆಸರುಗಳು ಅಂದರೆ, ಒಂದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರದ್ದು, ಎರಡನೆಯದು ನರೇಂದ್ರ ಮೋದಿ ಅವರದ್ದು, ಮೂರನೇದು ಉದ್ಯಮಿ ಅನಿಲ್ ಅಂಬಾನಿ ಅವರದ್ದು. ಈ ಹರ್ದೀಪ್ ಸಿಂಗ್ ಪುರಿ ಭಾರತೀಯ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದವರು. ಬ್ರೆಜಿಲ್, ಜಪಾನ್, ಶ್ರೀಲಂಕಾ, ಯುನೈಟೆಡ್ ಕಿಂಗ್ಡಮ್ ಹೀಗೆ ನಾನಾ ದೇಶಗಳಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆಯ ಪ್ರತಿನಿಧಿಯಾಗಿ, ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದವರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರು ವಿದೇಶಾಂಗ ಇಲಾಖೆಯ ಸೇವೆಯಲ್ಲಿದ್ದಾಗ ಹಲವಾರು ಬಾರಿ ಈ ಜೆಫ್ರಿ ಎಪ್ಸ್ಟೀನ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಅನ್ನೋದು ಅವರ ಮೇಲಿನ ಆರೋಪ ಆಗಿತ್ತು. ಹೀಗೆ ಎಪ್ಸ್ಟೀನ್ ಕಾರ್ಯಕ್ರಮಗಳಲ್ಲವರು ಅಧಿಕೃತವಾಗಿ ಭಾಗಿ ಆಗಿದ್ರು ಅಂದ ಮೇಲೆ ಎಪ್ಸ್ಟೀನ್ ಜೊತೆ ಬೇರೆಯವರು ಹೊಂದಿದ್ದಂಥದ್ದೇ ಸಂಬಂಧಗಳನ್ನು ಇವರು ಕೂಡ ಹೊಂದಿರಬಹುದು ಅನ್ನೋದು ಇಲ್ಲಿ ಆರೋಪ ಮಾಡ್ತಿದ್ದವರ ಅನುಮಾನಾಸ್ಪದ ವಾದ ಆಗಿತ್ತು. ಅದು ಇಲ್ಲಿಗೆ ನಿಲ್ಲಿಲ್ಲ. ಭಾರತದ ಪ್ರಧಾನಿ ಕೂಡ ಎಪ್ಸ್ಟೀನ್ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿದ್ರು ಅನ್ನೋ ಆರೋಪಗಳನ್ನೂ ಕೆಲವರು ಮಾಡಿದ್ರು. ವಿದೇಶಾಂಗ ಇಲಾಖೆಯ ಕೆಲ ಮಾತುಕತೆಗಳು, ಲಾಬಿಗಳಲ್ಲಿ ಎಪ್ಸ್ಟೀನ್ನ ಪಾತ್ರ ಇತ್ತು. ಭಾರತ ಹಾಗೂ ಅಮೆರಿಕ ನಡುವೆ, ಭಾರತ ಹಾಗೂ ಇಸ್ರೇಲ್ ನಡುವೆ ಹಲವಾರು ರಾಜತಾಂತ್ರಿಕ ಸಂಬಂಧಗಳು, ಸಭೆಗಳನ್ನು ಈ ಎಪ್ಸ್ಟೀನ್ ಆಯೋಜಿಸಿದ್ದ ಅನ್ನೋ ಆರೋಪಗಳು ಕೇಳಿಬಂದವು. ಹೀಗಾಗಿನೇ 19ನೇ ತಾರೀಕು ಫೈಲ್ಸ್ ಬಿಡುಗಡೆ ಆದ ಕೂಡಲೇ ಡಿಸೆಂಬರ್ ಕ್ರಾಂತಿ ಆಗಿ ಹೋಗುತ್ತೆ ಅನ್ನೋ ಮಾತುಗಳು ಎಲ್ಲೆಲ್ಲೂ ಕೇಳಿಬರೋದಕ್ಕೆ, ಟ್ವಿಟ್ಟರ್ನ ತುಂಬ ವೈರಲ್ ಆಗೋದಕ್ಕೆ ಶುರುವಾಗಿದ್ದು. ಈಗ ಆ ಫೈಲ್ಸ್ ಬಿಡುಗಡೆ ಆಗಿವೆ. ಅದರಲ್ಲಿ ಬಿಲ್ ಕ್ಲಿಂಟನ್, ಮೈಕೆಲ್ ಜಾಕ್ಸನ್, ಕೆವಿನ್ ಸ್ಪೇಸಿ, ಕ್ರಿಸ್ ಟಕರ್, ಫಿಲ್ ಕಾಲಿನ್ಸ್, ಡಯಾನಾ ರಾಸ್, ನೊಬೆಲ್ ಪ್ರಶಸ್ತಿ ವಿಜೇತ ಎಲಿ ವಿಸೆಲ್ ಹೀಗೆ ಇನ್ನಿತರ ರಾಜಕಾರಣಿಗಳ ಹೆಸರುಗಳು ಆ ಫೈಲಲ್ಲಿವೆ. ಡೊನಾಲ್ಡ್ ಟ್ರಂಪ್ ಹಾಗೂ ಬಿಲ್ ಕ್ಲಿಂಟನ್ ಜೊತೆ ಜೆಫ್ರಿ ಇರೋ ಫೋಟೋಗಳು ಹೊರಗೆ ಬಂದಿವೆ. ಹಾಗೆ ಬಿಲ್ ಕ್ಲಿಂಟನ್ ಜೊತೆ ಒಂದಷ್ಟು ಯುವತಿಯರ ಫೋಟೋಗಳು, ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಲಿಂಟನ್ ಯುವತಿಯರ ಜೊತೆ ಇರೋ ಫೋಟೋ, ಈ ಥರದ್ದೊಂದಷ್ಟು ಫೋಟೋಗಳು ಕೂಡ ಹೊರಗೆ ಬಂದಿವೆ. ಆದರೆ ಟ್ರಂಪ್ ಹಾಗೂ ಜೆಫ್ರಿಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಟ್ರಂಪ್ 2008 ನಂತರ ಅಂದರೆ ಜೆಫ್ರಿ ಬಂಧನದ ನಂತರ ಆತನ ಜೊತೆ ಸಂಬಂಧ ಕಡಿತ ಮಾಡಿಕೊಂಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಅದಕ್ಕೂ ಮೊದಲು ಟ್ರಂಪ್ ಈ ಎಪ್ಸ್ಟೀನ್ ಆತಿಥ್ಯವನ್ನು ಎಷ್ಟು ಮತ್ತು ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋ ಮಾಹಿತಿ ಹೊರಬರಬೇಕಿದೆ ಅನ್ನೋದು ಅಮೆರಿಕಾದಲ್ಲಿನ ಟ್ರಂಪ್ ವಿರೋಧಿಗಳ ಆಗ್ರಹ. ಆದರೆ ಈಗ ಸದ್ಯಕ್ಕೆ ಹೊರಬಂದಿರೋದು ಸಂಪೂರ್ಣ ಮಾಹಿತಿಯಲ್ಲ. ಅದು ಪೂರ್ಣವಾಗಿ ಬಹಿರಂಗಗೊಳ್ಳದೇ ಇದ್ರೆ ಟ್ರಾನ್ಸ್ಪರೆನ್ಸಿ ಆಕ್ಟ್ ಜಾರಿ ಮಾಡಿ ಕೂಡ ಯಾವ ಪ್ರಯೋಜನವೂ ಇಲ್ಲದ ಹಾಗಾಗುತ್ತೆ. ಸೊ ಎಲ್ಲ ಮಾಹಿತಿಯು ಹೊರಬೀಳಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಸುಮಾರು 4,000 ಪುಟಗಳ ಮಾಹಿತಿಯನ್ನು ಮಾತ್ರ ಹೊರಹಾಕಲಾಗಿದೆ. ಒಂದು 70 ಫೋಟೋಗಳು ಹೊರಬಂದಿವೆ. ಇನ್ನೊಂದು 10,000 ಪುಟಗಳಷ್ಟು ಮಾಹಿತಿ ಹೊರಗೆ ಬರಬೇಕಿದೆ. ಈ ಮೇಲುಗಳು, ಫೋನ್ ಕಾಲುಗಳು, ಫೋಟೋಗಳ ವಿವರಗಳು ಸಾಕಷ್ಟು ಹೊರಬರಬೇಕಿದೆ. ಅದನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಅಮೆರಿಕಾದ ಲಾ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಮತ್ತು ಈ ಹಿಂದಿನ ರಾಜತಾಂತ್ರಿಕ ಅಧಿಕಾರಿ ಹರ್ದೀಪ್ ಸಿಂಗ್ ಪುರಿ ಒಂದಷ್ಟು ಎಪ್ಸ್ಟೀನ್ ಕಾರ್ಯಕ್ರಮಗಳಲ್ಲಿ ಈ ಹಿಂದೆ ಭಾಗಿಯಾಗಿದ್ರು ಅನ್ನೋದು ಬಿಟ್ರೆ ಅದಕ್ಕಿಂತ ಹೆಚ್ಚಿನ ಮತ್ತು ಅಫೆನ್ಸಿವ್ ಅನ್ನಿಸಿಕೊಳ್ಳುವ ಯಾವ ಮಾಹಿತಿಯೂ ಅಲ್ಲಿಲ್ಲ. ಹಾಗೆ ಮೋದಿ ಅವರ ಬಗ್ಗೆ ಏನೋ ಹೊರಗೆ ಬಂದು ಬಿಡುತ್ತೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಟ್ವೀಟ್ ಮಾಡಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಆ ಟ್ವೀಟ್ ಅನ್ನು ಅವರು ಅಳಿಸಿ ಹಾಕಿದ್ರು. ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಈ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡಿದ್ರು. ಆದ್ರೆ ಸ್ವಾಮಿ ಹೇಳಿದ ಥರದ ಯಾವ ಮಾಹಿತಿಯೂ ಅಲ್ಲಿ ಹೊರಬಂದಿಲ್ಲ. ಆದರೆ ಜೆಫ್ರಿ ಟ್ರಂಪ್ ಅವರ ಈ ಹಿಂದಿನ ಆಡಳಿತಾವಧಿಯಲ್ಲಿ ಟ್ರಂಪ್ ಅವರ ಪ್ರಮುಖ ಸಲಹೆಗಾರ ಸ್ಟೀವ್ ಬ್ಯಾನನ್ ಅವರಿಗೆ ಮೋದಿ ಜೊತೆ ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಆ ಬಗ್ಗೆ ಆತನ ಇಮೇಲ್ ಒಂದರಲ್ಲಿ ಮೋದಿ ಈಸ್ ಆನ್ ಬೋರ್ಡ್ ಅಂತ ಇದೆ. ಅಷ್ಟು ಬಿಟ್ಟರೆ
ಬೇರೆಲ್ಲೂ ಮೋದಿ ಬಗ್ಗೆ ಎಪ್ಸ್ಟೀನ್ ಫೈಲ್ ಅಲ್ಲಿ ಏನೂ ಇಲ್ಲ ಅಂತ ಸಂಡೇ ಗಾರ್ಡಿಯನ್ ನ ವರದಿ ಹೇಳ್ತಾ ಇದೆ. ಇಲ್ಲಿ ಅನಿಲ್ ಅಂಬಾನಿ ಹಾಗೂ ಎಪ್ಸ್ಟೀನ್ ನಡುವೆ ಒಂದಷ್ಟು ಮೇಲ್ ಸಂವಹನ ಆಗಿದೆ. 2017ರಲ್ಲಿ ಭಾರತದ ಪ್ರಧಾನಿ ಮೋದಿ ಅವರ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ನಡೆದ ಸಂವಹನ ಅದು. ಆ ಸಂದರ್ಭದಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಸಲಹೆಗಾರ ಸ್ಟೀವ್ ಬ್ಯಾನನ್ ಅವರನ್ನ ಮೋದಿಗೆ ಭೇಟಿ ಮಾಡಿಸುವ ಮಧ್ಯಸ್ಥಿಕೆಯನ್ನ ಈ ಜೆಫ್ರಿ ಮಾಡಿರೋ ಸಾಧ್ಯತೆ ಇರುತ್ತೆ. ಆ ಮಾತುಕತೆಗೆ ಮೋದಿ ಒಪ್ಪಿದ್ದಾರೆ ಅನ್ನೋದನ್ನ ಆತ ಮೋದಿ ಈಸ್ ಆನ್ ಬೋರ್ಡ್ ಅಂತ ತಿಳಿಸಿದ್ದಾನೆ. ಇನ್ನು ಅನಿಲ್ ಅಂಬಾನಿ ಜೊತೆಗಿನ ಇಮೇಲ್ ನಲ್ಲಿ ಇಂಡಿಯಾ ಇಸ್ರೇಲ್ ಕೀ ನಾಟ್ ಫಾರ್ ಇಮೇಲ್ ಅನ್ನೋ ಮಾತೊಂದಿದೆ. ಇಲ್ಲಿ ಇಂಡಿಯಾ ಇಸ್ರೇಲ್ ಕೀ ಅಂದ್ರೆ ಭಾರತ ಮತ್ತು ಇಸ್ರೇಲ್ ಸಂಬಂಧಗಳು ಮುಖ್ಯ, ಕೀ ಫ್ಯಾಕ್ಟರ್ ಅದು, ಅದನ್ನ ಮೇಲಲ್ಲಿ ಚರ್ಚೆ ಮಾಡೋದು ಬೇಡ, ನಾಟ್ ಫಾರ್ ಇಮೇಲ್ ಅಂತ ಆತ ಬರೆದಂತಿದೆ. ಇನ್ನು 2017ರಲ್ಲಿ ಭಾರತದ ಪ್ರಧಾನಿ ಇಸ್ರೇಲ್ಗೆ ಭೇಟಿ ಕೊಟ್ಟರು. ಅದು ಭಾರತದ ಪ್ರಧಾನಿಯ ಮೊಟ್ಟ ಮೊದಲ ಇಸ್ರೇಲ್ ಭೇಟಿಯಾಗಿತ್ತು. ಅಲ್ಲಿವರೆಗೆ ಭಾರತದ ಯಾವ ಪ್ರಧಾನಿಯೂ ಇಸ್ರೇಲ್ಗೆ ಹೋಗಿರಲಿಲ್ಲ. ಈ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಅಲ್ಲಿ ಅಮೆರಿಕ ಕೂಡ ನೆರವನ್ನು ಕೊಡ್ತು. ಆಗ ಈ ಎಪ್ಸ್ಟೀನ್ ತನ್ನನ್ನು ತಾನು ಮಧ್ಯವರ್ತಿಯಂತೆ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟು ಬಿಟ್ರೆ ಇಲ್ಲಿ ವಿಮೆನ್ ಟ್ರಾಫಿಕಿಂಗ್, ಸೆಕ್ಸ್ ಸ್ಕ್ಯಾಂಡಲ್ ಮುಂತಾದ ಯಾವುದರಲ್ಲೂ ಭಾರತದ ನಾಯಕರ ಹೆಸರು ಕೇಳಿ ಬಂದಿಲ್ಲ. ಗೆಳೆಯರೆ, ರಕ್ಷಣಾ ಒಪ್ಪಂದಗಳು, ಆಯುಧ ಖರೀದಿಗಳು ಮುಂತಾದ ವಿಷಯಗಳಲ್ಲಿ ಸಾಕಷ್ಟು ವಿದೇಶಿ ಲಾಬಿಯಿಸ್ಟ್ಗಳು ಕೆಲಸ ಮಾಡ್ತಲೇ ಇರ್ತಾರೆ. ಹಾಗೆ ಅಮೆರಿಕದ ಆಡಳಿತದ ಮೇಲೆ ಒತ್ತಡ ತರೋದಕ್ಕೆ, ಅಲ್ಲಿ ನಮ್ಮ ಪರ ಅಮೆರಿಕದ ಸಂಸದರು, ರಾಜಕಾರಣಿಗಳು ಮಾತಾಡೋ ಹಾಗೆ ಮಾಡೋದಕ್ಕೆ, ಅಲ್ಲಿನ ಮಾಧ್ಯಮಗಳಲ್ಲೊಂದಷ್ಟು PR ಮಾಡೋದಕ್ಕೆ ಕೂಡ ಲಾಬಿ ಏಜೆನ್ಸಿಗಳನ್ನ ನಾನಾ ದೇಶಗಳು ಹೈರ್ ಮಾಡುತ್ತವೆ. ಇದು ಯಾವುದು ರಹಸ್ಯ ಏನಲ್ಲ, ಇದೆಲ್ಲ ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಇನ್ನು ಇಲ್ಲಿ ಕೂಡ ಅಂಥ ರಾಜಕೀಯ ವಿಷಯಗಳಲ್ಲಿ ಎರಿಕ್ ಜೊತೆ ಅನಿಲ್ ಅಂಬಾನಿ ಮಾತುಕತೆಗಳನ್ನ ನಡೆಸಿರಬಹುದಾದ ಸಾಧ್ಯತೆಗಳನ್ನ ಬಿಟ್ರೆ, ಬಿಲ್ ಕ್ಲಿಂಟನ್ ಅಥವಾ ಬೇರೆಯವರ ಥರದ ಯಾವ ಫೋಟೋಗಳು, ಮಾನ ಹೋಗೋ ಥರದ ವಿದ್ಯಮಾನಗಳು ಯಾವುವು ಅಲ್ಲಿ ಹೊರಬೀಳ್ತಾ ಇಲ್ಲ. ಕೆಲವರಿಗೆ ಇದರಿಂದ ನಿರಾಸೆ ಆಗಿರಬಹುದು, ಆದರೆ ಅಲ್ಲಿ ಸಿಗ್ತಾ ಇರೋದು ಇಷ್ಟೇ ಅಂತ ಸಂಡೇ ಗಾರ್ಡಿಯನ್ ಹೇಳ್ತಾ ಇದೆ. ಇನ್ನು ಈ ಬಗ್ಗೆ ಸರ್ಕಾರ ಪಾರದರ್ಶತೆಗಾಗಿ ಉತ್ತರ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಇಲ್ಲಿ ಉತ್ತರ ಕೊಡುವಂಥದ್ದಾದ್ರೂ ಏನಿದೆ? ಎಪ್ಸ್ಟೀನ್ ತನ್ನನ್ನು ತಾನು ಅಂತಾರಾಷ್ಟ್ರೀಯ ಪವರ್ ಬ್ರೋಕರ್ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕಿಂಥದ್ದೇನೋ ಮಾಡ್ಕೊಂಡಿದ್ದಾನೆ, ಹೆಸರುಗಳನ್ನ ಬಳಕೆ ಮಾಡ್ಕೊಂಡಿದ್ದಾನೆ, ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋದಕ್ಕೆ, ತನ್ನ ಮಾರ್ಕೆಟ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಸುಳ್ಳು ಕ್ಲೈಮ್ಗಳನ್ನ ಮಾಡಿರೋದು ಬಿಟ್ರೆ ಇದು ಯಾವುದು ನಿಜ ಅಲ್ಲ. ನಾವು ಅವನ ಜೊತೆ ನೇರವಾಗಿ ಯಾವ ಸಂಬಂಧವನ್ನು ಯಾವ ರೀತಿಯಲ್ಲೂ ಯಾವ ಕಾರಣಕ್ಕೂ ಇರಿಸಿಕೊಂಡಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಒಟ್ಟಾರೆ 19ರಂದು ಬಿಡುಗಡೆ ಆಗಿರೋ ಫೈಲ್ಸ್ ಅಲ್ಲಿ ಭಾರತದ ರಾಜಕಾರಣಿಗಳ ತಲೆ ಹೋಗೋ ಥರದ್ದಾಗಲಿ, ಭಾರತೀಯರ ಮಾನ ಹರಾಜಾಗೋ ಥರದ್ದಾಗಲಿ ಏನೊಂದು ಕಂಡು ಬಂದಿಲ್ಲ ಅಂತ ಸಂಡೇ ಗಾರ್ಡಿಯನ್ನ ವರದಿ ಹೇಳ್ತಾ ಇದೆ. ಇದು ಗೆಳೆಯರೆ ಎಪ್ಸ್ಟೀನ್ ಫೈಲ್ಸ್ನ ಡಿಸೆಂಬರ್ ಕ್ರಾಂತಿ ಭ್ರಾಂತಿಯಾದ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.